2012ರಲ್ಲಿ ಗ್ಯಾರಿ ಇಂಡಿಯಾನಾದಲ್ಲಿ ಒಂದು ಮನೆ ಇರುತ್ತಾ. ಚಿಕ್ಕದು 2 ಬೆಡ್ರೂಮ್ ಮನೆ. ಅದು ರೋಡ್ ಸೈಡ್ ಅಲ್ಲೇ ಇರುತ್ತಾ. ನೋಡೋಕೇನೋ ತುಂಬಾ ಸಿಂಪಲ್ ಮನೆ, ಆದ್ರೆ ಲೋಕಲ್ಸ್ ಆ ಒಂದು ಮನೆನ ದ ಡೀಮನ್ ಹೌಸ್ ಅಂತ ಕರೀತಾ ಇರ್ತಾರೆ. ಒಂದು ವೆರಿ ಸಿಂಪಲ್ ಆಗಿ ಕಾಣಿಸುವಂತಹ ಮನೆ ದ ಡೀಮನ್ ಹೌಸ್ ಅಂತ ಕರೆಸ್ಕೊಳ್ಳೋ ಹಿಂದೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆ ಮನೆಯಲ್ಲಿ ನಿಜವಾಗ್ಲೂ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ನಡೆದಿದೆ ಅಂತ ಸ್ವತಃ ಪೊಲೀಸ್ ಅವರೇ ತಮ್ಮ ಪೊಲೀಸ್ ರಿಪೋರ್ಟ್ ಅಲ್ಲಿ ಬರೆದು ಕೊಡ್ತಾರೆ. ಸೊ I welcome you to the case of the Demon House. 2011ರಲ್ಲಿ ಲಟೋಯಾ ಅಂತ ಒಬ್ಳು ಲೇಡಿ ತನ್ನ 3 ಜನ ಮಕ್ಕಳು, 7 ವರ್ಷದ ಒಬ್ಬ ಗಂಡು ಹುಡುಗ, 9 ವರ್ಷದೊಂದು ಹೆಣ್ಣು ಹುಡುಗಿ ಅಂಡ್ 12 ವರ್ಷದೊಂದು ಗಂಡು ಹುಡುಗ, ಈ 3 ಜನ ಮಕ್ಕಳ ಜೊತೆ ತನ್ನ ತಾಯಿ 55 ವರ್ಷದ ರೋಸನ್ನ ಕರ್ಕೊಂಡು ಲಟೋಯಾ ಒಂದು ರೋಡ್ ಸೈಡ್ ಅಲ್ಲೇ ಇದ್ದಂತಹ 2 BHK ಮನೆಗೆ ಶಿಫ್ಟ್ ಆಗ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸ್ವಲ್ಪ ದಿನ ಕಳೆದ್ಮೇಲೆ ವಿಂಟರ್ ಸೀಸನ್ ಕೂಡ ಶುರು ಆಗಿರುತ್ತೆ. ಆಗ ಲಟೋಯಾ ಮನೆ ಒಳಗಡೆ ಒಂದು ವಿಯರ್ಡ್ ಥಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ. ಅದೇನಂದ್ರೆ ಮನೆ ಒಳಗಡೆ ಎಷ್ಟೆಲ್ಲಾ ಕ್ಲೀನ್ ಮಾಡಿದ್ರು ಒಂದು ಕೆಟ್ಟ ಸ್ಮೆಲ್ ಇರುತ್ತೆ ಯಾವಾಗ್ಲೂ. ಅದ್ರ ಜೊತೆಗೆ ಮನೇಲಿ ಎಲ್ಲಿ ನೋಡು ನೊಣಗಳಿರ್ತವೆ, ಫ್ಲೈಸ್ ಇರ್ತವೆ. ಹೇಳ್ಬೇಕು ಅಂತಂದ್ರೆ ವಿಂಟರ್ ಸೀಸನ್ ಅಲ್ಲಿ ಫ್ಲೈಸ್ ಕಾಣಿಸ್ಕೊಳ್ಳೋದೇ ಇಲ್ಲ. ಅಂತದ್ರಲ್ಲಿ ಆ ಒಂದು ಮನೆಯಲ್ಲಿ ಪ್ರತಿ ಸತಿ ಕಸ ಗುಡಿಸಿದಾಗ ಒಂದಿಷ್ಟಿಷ್ಟು ಫ್ಲೈಸ್ ಸತ್ತು ಬಿದ್ದಿರ್ತವೆ. ಸೊ ಇದು ಲಟೋಯಾಗೆ ಒಂಥರ ವಿಚಿತ್ರ ಅನ್ಸುತ್ತೆ. ಇದನ್ನ ಅವಳು ಮನೆ ಓನರ್ಗೆ ಕಂಪ್ಲೇಂಟ್ ಸಹ ಮಾಡ್ತಾಳೆ. ನೋಡಿ, ಮನೆ ಒಳಗಡೆ ಒಂಥರ ಕೆಟ್ಟ ಸ್ಮೆಲ್ ಇದೆ, ನಮ್ಗೆ ಯಾಕೋ ಯಾವ್ದಾದ್ರು ಡ್ರೈನೇಜ್ ಪೈಪ್ ಲೀಕ್ ಆಗಿರಬಹುದಾ ಅಂತ ಡೌಟ್ ಬರ್ತಿದ. ಅದ್ರ ಜೊತೆಗೆ ಮನೆ ಒಳಗಡೆ ಎಲ್ಲಿ ನೋಡು ಅಲ್ಲಿ ಫ್ಲೈಸ್ ಇದಾವೆ, ನೆಮ್ಮದಿಯಿಂದ ಇರೋಕ್ ಆಗ್ತಿಲ್ಲ ನಾವು, ನೀವು ಬಂದು ಒಮ್ಮೆ ಮನೆ ಚೆಕ್ ಮಾಡಿ ಅಂತ ಲಟೋಯಾ ಮನೆ ಓನರ್ಗೆ ಕಂಪ್ಲೇಂಟ್ ಮಾಡ್ತಾಳೆ. ಓನರ್ ಬರ್ತಾನೆ, ಮನೆ ಒಳಗಡೆ ಎಲ್ಲ ಹೋಗ್ತಾನೆ ಅಂಡ್ ಮನೆ ಒಳಗಡೆ ನಿಜವಾಗ್ಲೂ ಒಂದು ಕೆಟ್ಟ ಸ್ಮೆಲ್ ಇರುತ್ತೆ ಅಂಡ್ ಮನೆ ಒಳಗಡೆ ತುಂಬಾ ಫ್ಲೈಸ್ ಕೂಡ ಸತ್ತು ಬಿದ್ದಿರ್ತವೆ. ಅದನ್ನ ನೋಡಿ ಮನೆ ಓನರ್ಗು ಒಂಥರ ವಿಚಿತ್ರ ಅನ್ಸುತ್ತೆ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ವಿಂಟರ್ ಸೀಸನ್ ಅಲ್ಲಿ ಫ್ಲೈಸ್ ಕಾಣಿಸ್ಕೊಳಲ್ಲ. ಅಂತದ್ರಲ್ಲಿ ಇವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಫ್ಲೈಸ್ ಇರ್ತವೆ, ಸಿಕ್ಕಾಪಟ್ಟೆ ನೊಣಗಳು ಇರ್ತವೆ. ಇನ್ನು ಓನರು ಈ ಪೆಸ್ಟಿಸೈಡ್ಸ್ ಔಷಧಿ ಸ್ಪ್ರೇ ಮಾಡ್ತಾರೆ ಗೊತ್ತಾ, ಅವ್ರನ್ನ ಕರೆಸಿ ಮನೆನ ಕ್ಲಿನ್ಸಿಂಗ್ ಮಾಡಿಸ್ತಾನೆ. ಈಗ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಪ್ಯಾರನಾರ್ಮಲ್ ವರ್ಲ್ಡ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರ ಮನೆಯಲ್ಲಿ ಯಾವಾಗ್ಲೂ ಒಂದು ಕೆಟ್ಟ ಸ್ಮೆಲ್ ಇರುತ್ತೋ ಅಥವಾ ತುಂಬಾ ಜಾಸ್ತಿ ಇನ್ಸೆಕ್ಟ್ಸ್ ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತಾವೋ ಆ ಮನೆಯಲ್ಲಿ ಒಂದು ಡಿಮಾನಿಕ್ ಸ್ಪಿರಿಟ್ ಇದೆ ಅಂತ ಅರ್ಥ. ಸೊ ಪೆಸ್ಟಿಸೈಡ್ಸ್ ನ ಕಿಲ್ ಮಾಡುವಂತಹ ಒಂದು ಔಷಧಿನ ಸ್ಪ್ರೇ ಮಾಡಿಸಿ ಮನೆ ಓನರ್ ಮನೆನೆಲ್ಲ ಕ್ಲಿನ್ಸ್ ಮಾಡಿಸ್ತಾನೆ. ದೆನ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದು ದಿನ ರಾತ್ರಿ ಲಟೋಯಾ ತನ್ನ ಫ್ಯಾಮಿಲಿ ಜೊತೆ ಲಿವಿಂಗ್ ರೂಮ್ ಅಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಏನೋ ತರೋದಕ್ಕೆ ಅಂತ ಅವಳು ಎದ್ದು ಕಿಚನ್ ಕಡೆಗೆ ಹೋಗ್ತಾಳೆ ಅಂಡ್ ಕಿಚನ್ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಡಾರ್ಕ್ ಬ್ಲಾಕ್ ಫಿಗರ್ ಅವಳ ಮೇಲೆನೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಕ್ ಬರ್ತಾ ಇರೋ ರೀತಿ ಅವಳು ಕಾಣಿಸುತ್ತೆ ಅಂಡ್ ಅವಳು ಭಯದಲ್ಲಿ ಜೋರಾಗಿ ಕಿರಿಸ್ತಾಳೆ. ಅಂಡ್ ದ ನೆಕ್ಸ್ಟ್ ಸೆಕೆಂಡ್ ಆ ಒಂದು ಬ್ಲಾಕ್ ಫಿಗರ್ ಏನಿತ್ತು ಅದು ಡಿಸಪಿಯರ್ ಆಗ್ಬಿಡುತ್ತೆ. ಲಟೋಯಾಗ ಏನ್ ಅನ್ಸುತ್ತೆ, ಏನೋ ಬಿಡು ನಾನೇ ಏನಾದ್ರು ಊಹೆ ಮಾಡ್ಕೊಂಡೇನೋ ಅಂತ ಅವಳು ಈ ವಿಷಯನ ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದೇ ದಿನ ನೈಟ್ ಮನೆಯವರೆಲ್ಲ ಮಲಗಿರ್ಬೇಕಾದ್ರೆ ಲಟೋಯಾಗೆ ಮನೆ ಕೆಳಗಡೆ ಇರುವಂತಹ ಬೇಸ್ಮೆಂಟ್ ಅಲ್ಲಿ ಯಾರೋ ಓಡಾಡ್ತಾ ಇರೋ ರೀತಿ ಫುಡ್ ಸ್ಟೆಪ್ಸ್ ನ ಸೌಂಡ್ಸ್ ಕೇಳಿಸುತ್ತೆ. ಇವಳು ಭಯಕ್ಕೆ ಎದ್ದೋಗಿ ನೋಡೋದೇ ಇಲ್ಲ, ಬೆಡ್ ಶೀಟ್ ಕವರ್ ಮಾಡ್ಕೊಂಡು ಫುಲ್ ಮಲ್ಗೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಆ ಫುಡ್ ಸ್ಟೆಪ್ಸ್ ನ ಸೌಂಡ್ ಲಟೋಯಾಗ ಒಂದೇ ಅಲ್ಲ, ಲಟೋಯಾ ಪಕ್ಕದಲ್ಲಿ ಮಲಗಿರುವಂತಹ ಅವ್ರ ತಾಯಿ ರೋಸಾಗೂ ಸಹ ಕೇಳಿಸಿರುತ್ತೆ. ಈಗ ಇವ್ರೇನ್ ಅನ್ಕೊಳ್ತಾರೆ, ಮನೆ ಒಳಗಡೆ ಯಾರೋ ಕಳ್ಳ ನುಗ್ಗಿರ್ಬೇಕು ಅಂತ. ಸೊ ಇವರು ಮೊಬೈಲ್ ಟಾರ್ಚ್ ನ ಆನ್ ಮಾಡಿ ರೂಮ್ ಲೈಟ್ಸ್ ನ ಏನೂ ಆನ್ ಮಾಡ್ತೀರಾ ನೋಡಿದ್ರೆ ಮನೆ ಒಳಗಡೆ ಎಲ್ಲೂ ಯಾರು ಕಾಣಿಸ್ತಿಲ್ಲ. ಅಂಡ್ ಆ ಒಂದು ಯಾರೋ ಓಡಾಡ್ತಾ ಇರುವಂತಹ ಸೌಂಡ್ ಬರ್ತಾ ಇರೋದು ಕೆಳಗಡೆ ಬೇಸ್ಮೆಂಟ್ ಇಂದ. ಬಟ್ ವಿಯರ್ಡ್ ಏನು ಅಂತಂದ್ರೆ, ಕೆಳಗಡೆ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಒನ್ ಅಂಡ್ ಓನ್ಲಿ ಆಪ್ಷನ್ ಇರೋದು ಕಿಚನ್ ಒಳಗಡೆ ಇರುವಂತಹ ಒಂದು ಡೋರ್. ಅಂಡ್ ಆ ಒಂದು ಡೋರ್ ನ ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ ಅಂಡ್ ಅದಕ್ಕೆ ಹಾಕಿರುವಂತಹ ಬೀಗ ಹೆಂಗಿತ್ತೋ ಹಂಗೆ ಇದೆ. ಹಾಗಿದ್ದಾಗ ಕೆಳಗಡೆ ಬೇಸ್ಮೆಂಟ್ ಗೆ ಯಾರು ಹೆಂಗ್ ಹೋಗಕ್ ಸಾಧ್ಯ? ಸೊ ಈಗ ಈ ತಾಯಿ ಮಗಳು ಏನ್ ಮಾಡ್ತಾರೆ, ಆ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಏನ್ ಕಿಚನ್ ಅಲ್ಲಿ ಒಂದು ಡೋರ್ ಇದೆಯೋ, ಏನ್ ಅದನ್ನ ಅವರು ಲಾಕ್ ಮಾಡಿದ್ರು ಅದನ್ನ ಅನ್ಲಾಕ್ ಮಾಡ್ಬಿಟ್ಟು ಒಳಗಡೆ ಯಾರಾದ್ರೂ ಇದಾರ ಅಂತ ಟಾರ್ಚ್ ಹಾಕಿ ನೋಡ್ತಾರ. ಯಾರು ಕಾಣಿಸಲ್ಲ ಅವ್ರಿಗೆ. ಸೊ ಯಾರು ಇಲ್ಲ ಬಿಡು ಅಂತ ಅವ್ರು ಮಾತಾಡ್ಕೊಳ್ಳೋ ಅಷ್ಟ್ರಲ್ಲಿ ಆ ಬೇಸ್ಮೆಂಟ್ ಕೆಳಗಡೆ ಹೋಗೋದಕ್ಕೆ ಏನ್ ಸ್ಟೇರ್ ಕೇಸ್ ಇದೆಯೋ ಅದ್ರ ಮೇಲೆ ಒಂದಾದ್ಮೇಲೆ ಒಂದು ಹೆಜ್ಜೆ ಗುರುತು
ಗುರುತು ಬೀಳ್ತಾ ಹೋಗ್ತವೆ. ಅಲ್ಲಿ ಕಣ್ಣಿಗಂತೂ ಯಾರು ಕಾಣಿಸ್ತಿಲ್ಲ, ಆದ್ರೆ ಹೆಜ್ಜೆ ಗುರುತುಗಳು ಬೀಳ್ತಾ ಇವೆ. ಭಯಕ್ಕೆ ಲಟೋಯಾ ಇಮಿಡಿಯೇಟ್ಲಿ ಆ ಒಂದು ಬೇಸ್ಮೆಂಟ್ ನ ಡೋರ್ ಲಾಕ್ ಮಾಡ್ಬಿಡ್ತಾಳೆ. ಯಾವುದೋ ಒಂದು ಡಿಮೋನಿಕ್ ಎಂಟಿಟಿ ಆ ಒಂದು ಬೇಸ್ಮೆಂಟ್ ಅಲ್ಲಿ ಇತ್ತು ಅಂಡ್ ಅದು ಮನೆ ಒಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇತ್ತು. ಈ ಇನ್ಸಿಡೆಂಟ್ ನಡೆದಿರೋದನ್ನ ಒಂದು ಕೆಟ್ಟ ಕನ್ಸು ಅನ್ಕೊಂಡು ಮರೆಯೋದಕ್ಕೆ ಲಟೋಯಾ ಮತ್ತೆ ಅವ್ರ ತಾಯಿ ರೋಸಾ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಿಗೆ ಎಷ್ಟೇ ಮರೆಯೋದಕ್ಕೆ ಟ್ರೈ ಮಾಡಿದ್ರು ಅದು ಪದೇ ಪದೇ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಅಂಡ್ ಇದು ಜಸ್ಟ್ ಆ ಒಂದು ಡಿಮೋನಿಕ್ ಎಂಟಿಟಿ ಒಂದು ಟ್ರೈಲರ್ ತೋರಿಸ್ದಂಗೆ, ಮುಂದೆ ಆಗೋದು ಇನ್ನೂ ಭಯಂಕರ ಇದೆ. ಏಪ್ರಿಲ್ 27, 2012 ಲಟೋಯನ 3 ಜನ ಮಕ್ಳೇನಿದ್ರು ಆ ಮಕ್ಕಳದು ಒಂದು 3-4 ಜನ ಫ್ರೆಂಡ್ಸ್ ಆಟ ಆಡ್ಲಿಕ್ಕೆ ಅಂತ ಮನೆಗ್ ಬಂದಿರ್ತಾರ. ಅಂಡ್ ಎಲ್ಲಾ ಮಕ್ಕಳು ಸೇರ್ಕೊಂಡು ಕಿಡ್ಸ್ ರೂಮ್ ಅಲ್ಲಿ ಆಟ ಆಡ್ತಾ ಇರ್ತಾರ. ರಾತ್ರಿ ಹೊತ್ತಾಗಿರುತ್ತೆ. ಆ ಎಲ್ಲಾ ಮಕ್ಕಳು ಆ ಒಂದು ರೂಮ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಲಟೋಯನ ಸೆಕೆಂಡ್ ಚೈಲ್ಡ್, ಆ ಹೆಣ್ಣು ಹುಡುಗಿ ಏನಿದ್ಲು, ಅವಳಿಗೆ ಹೊಟ್ಟೆ ನೋವು ಬರೋದಕ್ ಶುರು ಆಗುತ್ತೆ. ಅಂಡ್ ಅವಳು ಬೆಡ್ ಮೇಲೆ ಹೋಗಿ ಮಲ್ಕೋತಾಳ. ನನಗ್ ತುಂಬಾ ಹೊಟ್ಟೆ ನೋವು ಆಗ್ತಿದೆ, ನಾನ್ ಚೂರು ಮಲ್ಕೊಳ್ತೀನಿ ಅಂತ ಅವಳು ಹೋಗಿ ತನ್ನ ಪಾಡಿಗೆ ತನ್ನ ಬೆಡ್ ಮೇಲೆ ಮಲ್ಕೋತಾಳೆ. ಅಂಡ್ ಅಲ್ಲೇ ಪಕ್ಕದಲ್ಲೇನೆ ಬೆಡ್ ಕೆಳಗಡೆನೆ ಇನ್ನು ಬೇರೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ಕೂತಿರ್ತಾರೆ. ಆಗ ಸಡನ್ಲಿ ಹೊಟ್ಟೆ ನೋವು ಅಂತ ಬೆಡ್ ಮೇಲೆ ಮಲಗಿರುವಂತಹ ಆ ಹೆಣ್ಣು ಹುಡುಗಿ ತುಂಬಾ ವಿಚಿತ್ರವಾಗಿ ಬೇರೆ ಒಂದು ಧ್ವನಿಲಿ ತುಂಬಾ ಜೋರಾಗಿ ಕಿರ್ಚೋದಕ್ ಶುರು ಮಾಡ್ತಾಳೆ. ಅವಳು ಎಷ್ಟು ಭಯಂಕರವಾಗಿ ಕಿರಿಸ್ತಾ ಇರ್ತಾಳೆ ಅಂದ್ರೆ ಆ ಮಕ್ಕಳು ಹೆದರ್ಕೊಂಡು ಮೂಲೆಗೆ ಸೇರ್ಬಿಟ್ಟಿರ್ತಾರೆ. ಈ ಕಡೆ ಲಿವಿಂಗ್ ರೂಮ್ ಅಲ್ಲಿ ಇದ್ದಂತಹ ಲಟೋಯ ಏನಿದು ಸೌಂಡ್ ಅಂತ ಕಿಡ್ಸ್ ರೂಮ್ ಕಡೆ ಹೋಗಿ ನೋಡಿದ್ರ ಆ ಹೆಣ್ಣು ಹುಡುಗಿ ಏನು ಹೊಟ್ಟೆ ನೋವು ಅಂತ ಬೆಡ್ ಮೇಲೆ ಮಲಗಿದ್ಲು ಆ ಹುಡುಗಿ ಕಂಪ್ಲೀಟ್ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತಾಳೆ. ಅಂಡ್ ಬೆಡ್ ಇಂದ 1 ಅಡಿ ಮೇಲೆ ಲ್ಯಾವಿಟೇಟ್ ಮಾಡ್ತಿರ್ತಾಳೆ. ಇದು ನೋಡಿ ಆ ರೂಮ್ ಅಲ್ಲಿ ಇದ್ದಂತಹ ಎಲ್ರೂ ತುಂಬಾ ಜೋರಾಗಿ ಪ್ರೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವ್ರ ಪ್ರೇಯರ್ಸ್ ನ ಅವರು ನಿಲ್ಸೋದೇ ಇಲ್ಲ ಅಂಟಿಲ್ ಆ ಹುಡುಗಿ ನಾರ್ಮಲ್ ಆಗಿ ಕೆಳಗಡೆ ಬೀಳೋವರೆಗೂ ಅವ್ರು ತಮ್ಮ ಪ್ರೇಯರ್ಸ್ ನ ನಿಲ್ಸಲ್ಲ. ಆದ್ರೆ ಆ ಹುಡುಗಿ ನಾರ್ಮಲ್ ಆಗೋಕ್ಕಿಂತ ಮುಂಚೆನೆ ಆ ಒಂದು ಡಿಮಾನಿಕ್ ಎಂಟಿಟಿ ಆ ಹುಡುಗಿನ ಗೋಡೆ ಕಡೆಗೆ ಹೊಸಿಯುತ್ತೆ. ಅಂಡ್ ಆ ಹುಡುಗಿಗೆ ತಲೆಗೆ ಸರಿಯಾಗಿ ಏಟು ತಗಲಿ ಆಗ ಅವಳು ಅನ್ಕಾನ್ಶಿಯಸ್ ಸ್ಟೇಟ್ ಇಂದ ಹೊರಗೆ ಬರ್ತಾಳೆ. ಆ ಹುಡುಗಿ ತಲೆಯಿಂದ ಸರಿಯಾಗಿ ಬ್ಲಡ್ ಎಲ್ಲ ಸೋರ್ತಾ ಇರುತ್ತ. ಲಟೋಯಾ ತನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಇಮಿಡಿಯೇಟ್ಲಿ ಹತ್ರದಲ್ಲೇ ಇರುವಂತಹ ಹಾಸ್ಪಿಟಲ್ಗೆ ರಶ್ ಮಾಡ್ತಾಳೆ. ಈಗ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅಷ್ಟು ಚಿಕ್ಕ ಹುಡುಗಿಗೆ ತಲೆ ಮೇಲೆ ಅಷ್ಟು ದೊಡ್ಡ ಗಾಯ ಹೇಗಾಯ್ತು ಅಂತ ಅವ್ರು ಇನ್ ಜನರಲ್ ಆಗಿ ಕ್ವಶನ್ಸ್ ಕೇಳ್ತಾರ. ಏನಾಯ್ತು ನಿಮ್ ಮಗಳಿಗೆ ತಲೆ ಮೇಲೆ ಈ ಗಾಯ ಹೇಗಾಯ್ತು ಅಂತ ಕೇಳ್ತಾರ. ಅದಕ್ ಲಟೋಯಾ ಏನ್ ಹೇಳ್ತಾಳೆ, ನಮ್ಮ ಮನೇಲಿ ಒಂದು ಡಿಮಾನಿಕ್ ಎಂಟಿಟಿ ಇದೆ ಅಂಡ್ ಅದು ನನ್ ಮಗಳನ್ನ ಗೋಡೆ ಕಡೆಗೆ ಎತ್ತೊಸಿತು, ಹಾಗಾಗಿ ಇವಳ ತಲೆಗೆ ಗಾಯ ಆಗಿರೋದು ಅಂತ ಹೇಳ್ತಾಳೆ. ಈಗ ಯಾರ್ ತಾನೇ ಈ ಮಾತನ್ನ ನಂಬ್ತಾರೆ ಹೇಳಿ? ಅಂಡ್ ಹಾಸ್ಪಿಟಲ್ ಸ್ಟಾಫ್ ಕೂಡ ಈ ಮಾತನ್ನ ನಂಬಲ್ಲ. ಅವ್ರಿಗೇನ್ ಅನ್ಸುತ್ತೆ, ಈ ಲೇಡಿ ಯಾಕೋ ಒಂಥರ ಸೈಕೋ ಇದ್ದಂಗ ಇದ್ದಾಳಲ್ಲ, ಇವಳು ಏನಾದ್ರೂ ತನ್ನ ಮಕ್ಳಿಗೆ ಹೊಡೆದು ಸುಮ್ನೆ ಆದ್ರೂ ಡಿಮಾನಿಕ್ ಎಂಟಿಟಿ ಅದು ಇದು ಅಂತ ಏನಾದ್ರು ಕತೆ ಕಟ್ತಾ ಇದ್ದಾಳ ಅಂತ ಆ ಹಾಸ್ಪಿಟಲ್ ಸ್ಟಾಫ್ ನವ್ರಿಗೆ ಲಟೋಯಾ ಮೇಲೆ ಡೌಟ್ ಬಂದು ಅವ್ರು ಇಮಿಡಿಯೇಟ್ಲಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಪೊಲೀಸ್ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಸ್ಕೊತಾರ. ನೋಡಿ, ನಮ್ ಕಂಟ್ರಿಲಿ ಚೈಲ್ಡ್ ಸೇಫ್ಟಿ ಬಗ್ಗೆ ಅಷ್ಟು ಯಾರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಫಾರಿನ್ ಕಂಟ್ರಿಲೆಲ್ಲ ಹೆಂಗೆ ಅಂತಂದ್ರೆ ಪೇರೆಂಟ್ಸ್ ಏನಾದ್ರೂ ಚೂರುನು ತಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರು ಅಂದ್ರೆ ಗೌರ್ಮೆಂಟ್ ಆಫೀಸರ್ಸ್ ಬಂದು ಆ ಮಕ್ಕಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿ ಇನ್ನು ಗೌರ್ಮೆಂಟ್ ದುಡ್ಡಲ್ಲಿ ಆ ಮಕ್ಕಳು ಬದುಕ್ತಾರೆ. ಸೊ ಈ ತರ ಚೈಲ್ಡ್ ಸೇಫ್ಟಿ ಬಗ್ಗೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಲಾಸ್ ಇದೆ. ಸೊ ಈಗ ಪೊಲೀಸ್ ಅವರು ಬಂದು ಅಗೇನ್ ತಾಯಿನ ಕೇಳ್ತಾರ, ನೀವೇನಾದ್ರೂ ನಿಮ್ ಮಕ್ಕಳಿಗೆ ಹೊಡೆದಿದ್ರ ಅಂತ. ಅದಕ್ಕೆ ಲಟೋಯಾ ಹೇಳ್ತಾಳೆ, ನಾನ್ ಯಾಕೆ ನನ್ ಮಕ್ಕಳನ್ನ ಹೊಡಿಲಿ, ನಾನು ಹೇಳ್ತಾ ಇಲ್ವಾ ನಮ್ಮ ಮನೇಲಿ ಒಂದು ಡಿಮಾನಿಕ್ ಎಂಟಿಟಿ ಇದೆ ಅಂಡ್ ಆ ಡಿಮಾನಿಕ್ ಎಂಟಿಟಿನೇ ನನ್ನ ಮಗಳನ್ನ ಗೋಡೆ ಕಡೆಗೆ ಹೊಸದಿದ್ದು ಅಂತ. ಸೊ ಈ ಕಡೆ ಲಟೋಯಾ ಹಾಗೂ ಪೊಲೀಸ್ ಆಫೀಸರ್ಸ್ ನ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಆ ಕಡೆ ಜನರಲ್ ವಾರ್ಡ್ ಅಲ್ಲಿ ಏನು ಆ ಅಜ್ಜಿ ಮತ್ತೆ 3 ಮಕ್ಕಳಿದ್ರು, ಅಲ್ಲಿ ಆ 3 ಜನ ಮಕ್ಕಳ ಜೊತೆನು ಡಿಪಾರ್ಟ್ಮೆಂಟ್ ಆಫ್ ಚೈಲ್ಡ್ ಸರ್ವಿಸ್ ನ ಆಫೀಸರ್ ವೆಲೆರಿ ವಾಷಿಂಗ್ಟನ್ ಅಂಡ್ ಸೈಕಾಲಜಿಸ್ಟ್ ಡಾಕ್ಟರ್ ಜೋಫ್ರಿ ಅಂಡ್ ಒಬ್ಬ ಪೊಲೀಸ್ ಆಫೀಸರ್, ಈ 3 ಜನ ಆಫೀಸರ್ಸ್ ಆ ಮಕ್ಕಳ ಹತ್ರ ವಿಚಾರಣೆ ಮಾಡ್ತಾ ಇರ್ತಾರ. ನಿಜವಾಗ್ಲೂ ಹೇಳಿ, ನಿಮ್ ತಾಯಿ ಏನಾದ್ರೂ ನಿಮಗ್ ಟಾರ್ಚರ್ ಕೊಡ್ತಿದ್ದಾಳ ಅಂತ ಕೇಳ್ತಾರೆ. ಆಗ ಸಡನ್ಲಿ ಆ 3 ಜನ ಮಕ್ಕಳು ಏನಿದ್ರು ಅವ್ರದ್ದು ವಾಯ್ಸ್ ಚೇಂಜ್ ಆಗಿ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಅಂಡ್ 3 ಜನ ಮಕ್ಕಳು ಒಬ್ರಿಗೊಬ್ರು ತುಂಬಾ ಕೆಟ್ಟ ಭಾಷೆಯಲ್ಲಿ ಬೈಕೊಳ್ತಾ ಇರ್ತಾರೆ. ಅಲ್ಲಿದ್ದಂತಹ ಅಜ್ಜಿ ಆ ಮಕ್ಕಳು ಬಾಯಿಂದ ಆ ತರ ಕೆಟ್ಟ ಭಾಷೆ ಬರ್ತಾ ಇರೋದನ್ನ ಕೇಳಿ ಶಾಕ್ ಆಗ್ತಾರೆ. ಕಾಸ್ ಎಂಟೈರ್ ಲೈಫ್ ಅಲ್ಲಿ ಆ ಮಕ್ಕಳ ಬಾಯಿಂದ ಆ ತರ ಪದಗಳನ್ನ ಅವ್ರು ಯಾವತ್ತೂ ಕೇಳಿರ್ಲಿಲ್ಲ. ತುಂಬಾ ಹೊಲ್ಸೊಲ್ಸು
ಮಾತುಗಳಲ್ಲಿ ಆ ಮಕ್ಕಳು ಬೈತಾ ಇರ್ತಾರೆ ಅಂಡ್ ಸ್ವಂತ ಅಜ್ಜಿಗೂ ಬೈತಾ ಇರ್ತಾರೆ. ಅವರು ಕೆಟ್ಟದಾಗ ಬೈಯೋದು ಒಂದೇ ಅಲ್ಲ, ಅಲ್ಲಿ ನಿಂತಿರುವಂತಹ ಆಫೀಸರ್ಸ್ ನ ಹೊಡಿಯೋದಕ್ ಹೋಗೋದು, ತನ್ನ ಬೇರೆ ಸಿಬ್ಲಿಂಗ್ಸ್ ನ ಕೂದ್ಲು ಹಿಡ್ಕೊಳ್ಳೋದು, ಒಬ್ರಿಗೊಬ್ರು ಮೈ ಪರ್ಚ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಲ್ಲಿದ್ದಂತಹ ಆಫೀಸರ್ಸ್ ಆ ಮಕ್ಕಳನ್ನ ಗಟ್ಟಿಯಾಗಿ ಹಿಡ್ಕೋತಾರೆ ಅಂಡ್ ಅಜ್ಜಿನೂ ಆ ದೊಡ್ಡ ಹುಡುಗ ಏನಿತ್ತೋ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರ್ತಾಳೆ. ಆ ಹುಡುಗನ್ನ ಅವ್ರ ಅಜ್ಜಿ ಹಿಡ್ಕೊಂಡಿದ್ರು ಅದನ್ನ ಬಿಡಿಸ್ಕೊಂಡು 2 ಹೆಜ್ಜೆ ಹಿಂದೆ ಹೋಗಿ ಗೋಡೆ ಮೇಲೆ ಉಲ್ಟಾ ನಡೀತಾನೆ ಆ ಹುಡುಗ. ನಾನಿಲ್ಲಿ ಏನು ಓವರ್ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ. ಆ ಹುಡುಗ ಕಣ್ಣು ಒಂಥರ ಹಿಂದೆ ಮಾಡ್ಕೊಂಡು ಗೋಡೆ ಮೇಲೆ ಉಲ್ಟಾ ನಡೆಯೋದನ್ನ ಅಲ್ಲಿದ್ದಂತಹ ಆಫೀಸರ್ಸ್ ಸ್ವತಃ ನೋಡಿದಾರೆ. ಡಿಪಾರ್ಟ್ಮೆಂಟ್ ಆಫ್ ಚೈಲ್ಡ್ ಸರ್ವಿಸ್ ನ ಆ ಲೇಡಿ ಆಫೀಸರ್ ಏನಿದ್ಲೋ ಅವಳಂತೂ ಇದನ್ನ ನೋಡಿದ್ದ ತಕ್ಷಣ ಭಯದಲ್ಲಿ ಆಚೆ ಹೊಡೋಗ್ತಾಳೆ. What did you do when that happened? I left the room. She walked out. I saw her. Who else was in the room when that happened? The psychologist. The psychologist was there too? He was there. He had just examined. Okay. What did the psychologist say? He left the room too. ಈಗ ಎಲ್ಲೋ ಒಂದ್ ಕಡೆ ಆಫೀಸರ್ಸ್ಗೆ ನಂಬಿಕೆ ಬರುತ್ತೆ, ಲೈಕ್ ಲಟೋಯಾ ಮೇ ಬಿ ನಿಜಾನೇ ಹೇಳ್ತಾ ಇರಬಹುದು, ಆ ಮನೆಯಲ್ಲಿ ನಿಜವಾಗ್ಲೂ ಏನಾದ್ರೂ ವಿಚಿತ್ರ ನಡೀತಾ ಇರಬಹುದು. ಸೊ ಒಮ್ಮೆ ಇವ್ರ ಮನೆಗೆ ಹೋಗಿ ಮನೆನ ಇನ್ವೆಸ್ಟಿಗೇಟ್ ಮಾಡುವ ಅಂತ ಡಿಪಾರ್ಟ್ಮೆಂಟ್ ಆಫ್ ಚೈಲ್ಡ್ ಸರ್ವಿಸ್ ನ ಅದೇ ಲೇಡಿ ವೆಲರಿ ವಾಷಿಂಗ್ಟನ್ ಇವ್ರ ಜೊತೆ ಇಬ್ರು ಪೊಲೀಸ್ ಆಫೀಸರ್ಸ್ ಲಟೋಯಾನ ಮನೆಗೆ ಹೋಗ್ತಾರೆ. ಲಟೋಯಾ ಮನೆ ಕೀಸ್ ನ ಆಫೀಸರ್ಸ್ಗೆ ಕೊಟ್ಬಿಟ್ಟು, ನಾನಂತೂ ಇನ್ನು ಆ ಮನೆ ಒಳಗಡೆ ಬರಲ್ಲ, ನಾನ್ ನನ್ ಮಕ್ಳನ್ನ ಕರ್ಕೊಂಡು ನನ್ನ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮಮ್ಮ ಬೇಕಿದ್ರೆ ಇಲ್ಲೇ ಇರ್ತಾರೆ, ಅವ್ರು ನಿಮಗ್ ಮನೆ ಎಲ್ಲ ತೋರಿಸ್ತಾರೆ ಅಂತ ಲಟೋಯಾ ಇನ್ನು ಅಲ್ಲಿಂದ ಹೋಗ್ಬಿಡ್ತಾಳೆ. ಸೊ ಈಗ ಆ ಅಜ್ಜಿನ ಕರ್ಕೊಂಡು ಅಥಾರಿಟೀಸ್ ಮನೆ ಒಳಗಡೆ ಹೋಗಿ ಎಲ್ಲಾನು ಚೆಕ್ ಮಾಡ್ತಾರೆ. ಪೊಲೀಸ್ ಆಫೀಸರ್ಸ್ ಮನೆ ಒಳಗಡೆ ಎಲ್ಲ ಹೋಗಿ ಮನೆಯಲ್ಲೆಲ್ಲ ನೋಡ್ತಾರೆ. ಅಲ್ಲಿ ಅವ್ರಿಗೆ ಅಂತ ವಿಯರ್ಡ್ ಏನು ಅನ್ಸಲ್ಲ. ಮನೆ ಕೆಳಗಡೆ ಒಂದು ಬೇಸ್ಮೆಂಟ್ ಇದೆ ಅಂಡ್ ಅಲ್ಲಿ ಯಾರೋ ಓಡಾಡ್ತಾ ಇರುವಂತಹ ಸೌಂಡ್ಸ್ ನಮ್ಗೆ ಆಗಾಗ ನೈಟ್ ಟೈಮ್ ಕೇಳಿಸ್ತಾ ಇರುತ್ತೆ ಅಂತ ಆ ಅಜ್ಜಿ ಹೇಳಿದಾಗ ಪೊಲೀಸ್ ಆಫೀಸರ್ಸ್ ಇನ್ನು ಬೇಸ್ಮೆಂಟ್ ನ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಕ್ಲೀನ್ ಆಗಿ ಬೇಸ್ಮೆಂಟ್ ಒಳಗಡೆ ಎಲ್ಲಾನು ಸರ್ಚ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಅಂತದ್ ಏನು ಅನ್ಸಲ್ಲ. ಸೊ ಈ ಮನೆಯಲ್ಲಿ ಆತರ ಏನು ಇಲ್ವಲ್ಲ ಅನ್ಕೊಂಡು ಇನ್ನೇನು ಸ್ಟೇರ್ ಕೇಸ್ ಹತ್ತಿ ಮೇಲೆ ಬರ್ಬೇಕು. ಆಗ ಒಬ್ಬ ಪೊಲೀಸ್ ಆಫೀಸರ್ ಒಂದು ವಿಯರ್ಡ್ ಥಿಂಗ್ ನ ನೋಟಿಸ್ ಮಾಡ್ತಾನೆ. ಅದೇನಂದ್ರೆ ಎಂಟೈರ್ ಬೇಸ್ಮೆಂಟ್ ಏನಿದೆಯೋ ಅದೆಲ್ಲ ಕಾಂಕ್ರೀಟ್ ಇಂದ ಕವರ್ ಆಗಿರುತ್ತೆ. ಆದ್ರೆ ಎಲ್ಲಿ ಸ್ಟೇರ್ ಕೇಸ್ ಇರ್ತಾವೋ ಅದ್ರ ಕೆಳಗಡೆ ಇರುವಂತಹ ಜಾಗ ಮಾತ್ರ ಹಂಗೆ ಓಪನ್ ಇರುತ್ತೆ, ಮಣ್ಣು ಹಂಗೆ ಇರುತ್ತೆ ಅಲ್ಲಿ. ಅಂಡ್ ಆ ಮಣ್ಣು ಒಂಥರ ಲೂಸ್ ಮಣ್ಣು ತರ ಇರುತ್ತೆ, ಲೈಕ್ ರೀಸೆಂಟ್ ಆಗಿ ಅಲ್ಲಿ ಯಾರೋ ಏನೋ ತೋಡಿದ್ದಾರೆ ಅನ್ನೋ ರೀತಿ. ಸೊ ಪೊಲೀಸ್ ಅವ್ರಿಗೆ ಇದು ಸ್ಟ್ರೇಂಜ್ ಅನ್ಸಿ ಆ ಒಂದು ಸ್ಟೇರ್ ಕೇಸ್ ಕೆಳಗಡೆ ಇರುವಂತಹ ಮಣ್ಣಲ್ಲಿ 1 ಅಡಿ ತೋಡ್ತಾರೆ ಅವರು. ಅಂಡ್ ಯು ಡೋಂಟ್ ಬಿಲೀವ್ ಅವ್ರ ಕೈಗೆ ಏನ್ ಸಿಕ್ತು ಅಂತ. ಮಾಟ ಮಂತ್ರ ಮಾಡಿರುವಂತಹ ಆಬ್ಜೆಕ್ಟ್ಸ್, ಕೋಳಿದು ತಲೆ, ಚಿಕ್ಕ ಮಕ್ಕಳು ಸಾಕ್ಸ್, ಒಂದು ಲೇಡೀಸ್ ಬಳಸುವಂತಹ ಪ್ಯಾಂಟಿ, ಕೈ ಉಗುರುಗಳು ಅಂಡ್ ಇನ್ನು ಸಾಕಷ್ಟು ಎಲಿಮೆಂಟ್ಸ್ ಪೊಲೀಸ್ ಅವ್ರಿಗೆ ಅಲ್ಲಿಂದ ಸಿಗುತ್ತೆ. ಅದನ್ನೆಲ್ಲ ನೋಡಿ ಆ ಡಿಪಾರ್ಟ್ಮೆಂಟ್ ಆಫ್ ಚೈಲ್ಡ್ ಸರ್ವಿಸ್ ನ ಆ ಲೇಡಿ ಆಫೀಸರ್ ವೆಲರಿ ವಾಷಿಂಗ್ಟನ್ ಏನಿದ್ಲೋ ಅವಳಂತೂ ಭಯಕ್ಕೆ ಇನ್ನು ನಾನು ಹೋಗ್ತೀನಿ, ನನ್ನ ಕೆಲಸ ಮುಗೀತು ಅಂತ ಹೋದಳು. ವಾಪಸ್ ತಿರುಗಿ ನೋಡೋದೇ ಇಲ್ಲ. We set up another meeting to come to this house. Who did? Myself, the other officers, Child Protective Services. The same CPS worker No. from before? No. Who? She wouldn't come back. Why? She was terrified. ಸೊ ಇಲ್ಲಿಗೆ ಲಟೋಯಾ ಫ್ಯಾಮಿಲಿಗಂತೂ ಕನ್ಫರ್ಮ್ ಆಯ್ತು, ಲೈಕ್ ಆ ಒಂದು ಮನೇಲಿ ಯಾವುದೋ ಒಂದು ಡಿಮಾನಿಕ್ ಎಂಟಿಟಿ ಇದೆ ಅಂಡ್ ಅದ್ರ ಜೊತೆಗೆ ಆ ಮನೇಲಿ ಇರೋದು ತುಂಬಾ ಡೇಂಜರಸ್ ಅಂತ. ಹಾಗಾಗಿ ಆ ಫ್ಯಾಮಿಲಿ ಆ ಮನೆನ ಖಾಲಿ ಮಾಡ್ಬಿಟ್ಟು ಇನ್ನು ಹೋಗ್ಬಿಡ್ತಾರೆ. ಯಾವಾಗ ಆಫೀಸರ್ಸ್ ಕೂಡ ಆ ಒಂದು ಹುಡುಗ ಹಾಸ್ಪಿಟಲ್ ಅಲ್ಲಿ ಗೋಡೆ ಮೇಲೆ ಉಲ್ಟಾ ನಡೆದಿದ್ದಾನೆ ಅದನ್ನ ನಾವು ನೋಡಿದೀವಿ ಅಂತ ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆಗ ಈ ಒಂದು ಕೇಸು ಮೀಡಿಯಾ ಅಟೆನ್ಷನ್ ನ ಗ್ರಾಬ್ ಮಾಡುತ್ತೆ ಅಂಡ್ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಈ ಒಂದು ಕೇಸ್ ಆ ಟೈಮ್ ಅಲ್ಲಿ. ಸೊ ಹಾಗೇನೆ ಒಂದು ನ್ಯೂಸ್ ಚಾನಲ್ ಅಲ್ಲಿ ನೋಡಿ ಝ್ಯಾಕ್ ಬೇಗನ್ಸ್ ಒಬ್ಬ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಈ ಒಂದು ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಇವನೇನ್ ಮಾಡ್ತಾನೆ ಅಂದ್ರೆ ಆ ಮನೆ ಓನರ್ ಏನಿದ್ನೋ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ಒಂದು ಮನೆನ ಇವನೇ ಪರ್ಚೇಸ್ ಮಾಡ್ತಾನೆ. ಮನೆನ ತನ್ನ ಹೆಸರಿಗೆ ಮಾಡಿಸ್ಕೊಂಡ ಆದ್ಮೇಲೆ ಇವನೇನ್ ಮಾಡ್ತಾನೆ, ಲಟೋಯನ ಫ್ಯಾಮಿಲಿ ಆ ಒಂದು ಮನೆಗೆ ಬಾಡಿಗೆಗೆ ಬರೋದಕ್ಕಿಂತ ಮುಂಚೆ ಆ ಮನೆಯಲ್ಲಿ ಈ ಹಿಂದೆ ಬಾಡಿಗೆಗಿದ್ದಂತಹ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂಡ್ ಅವ್ರನ್ನ ವಾಪಸ್ ಅದೇ ಮನೆಗೆ ಕರ್ಸ್ಬಿಟ್ಟು ಮಾತಾಡ್ತಾನೆ. ಮಿಕಾ ಅಂತ ಒಬ್ಳು ಲೇಡಿ ತನ್ನ 2 ಮಕ್ಕಳನ್ನ ಕರ್ಕೊಂಡು ಆ ಮನೆಗ್ ಬರ್ತಾಳೆ ಅಂಡ್ ಹೇಳ್ತಾಳೆ, ಮದ್ವೆಗ್ ಮುಂಚೆ ನಾನ್ ನನ್ನ ತಮ್ಮನ ಜೊತೆ ಈ ಒಂದು ಮನೇಲಿದ್ದ, ಇದೇ ನನ್ ರೂಮು, ಇಲ್ಲೇ ನನ್ ಬೆಡ್ ಇದ್ದಿದ್ದು, ಇಲ್ಲೇ ಸೋಫಾ ಇದ್ದಿದ್ದು, ಇಲ್ಲೇ ಟಿವಿ ಇದ್ದಿದ್ದು ಅಂತ ಅವಳ ಹಳೆ ನೆನಪುಗಳನ್ನೆಲ್ಲಾ ನೆನ್ಸ್ಕೊಂಡು ಹೇಳ್ತಾ ಇರ್ತಾಳೆ. ಆ ಲೇಡಿ ಮನೇಲಿ ಎಲ್ಲಾ ಕಡೆನೂ ಓಡಾಡ್ತಾಳೆ, ಆದ್ರೆ ಬೇಸ್ಮೆಂಟ್ ಮಾತ್ರ ಅವಳು ಹೋಗಲ್ಲ. ಆ ಬೇಸ್ಮೆಂಟ್ ಅಲ್ಲಿ ಹೋಗೋದಕ್ಕೆ ಅವಳು ಹೆದರ್ಕೊಳ್ತಾ ಇರ್ತಾಳೆ. ಕಾಸ್ ಆ ಲೇಡಿಯ ತಮ್ಮ ಏನಿದ್ನೋ ಅವನು ಅದೇ ಬೇಸ್ಮೆಂಟ್ ಅಲ್ಲಿ
ಮಾಡ್ಕೊಂಡು ಸತ್ ಹೋಗಿರ್ತಾನಂತ. ಸೊ ಅವಳಿಗೆ ಒಂದು ಮೆಂಟಲ್ ಟ್ರಾಮಾ ಕುತ್ಕೊಂಡ್ಬಿಟ್ಟಿರುತ್ತೆ, ಎಲ್ಲಿ ಆ ಬೇಸ್ಮೆಂಟ್ ಒಳಗಡೆ ಹೋದ್ರೆ ನನ್ಗೆ ಅದೇ ಮತ್ತೆ ಎಲ್ಲ ನೆನಪಾಗ್ಬಿಡುತ್ತೋ ಅಂತ. ಆ ಲೇಡಿ ಬೇಸ್ಮೆಂಟ್ ಒಳಗಡೆ ಹೋಗೋದನ್ನೇ ಬೇಡ ಅನ್ಬಿಡ್ತಾಳ. ಆ ಜ್ಯಾಕ್ ಅನ್ನೋ ಅವನು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಏನಿದ್ದ ಅವನು ಕೇಳ್ತಾನೆ ಆ ಲೇಡಿಗೆ, ನೀವ್ ಈ ಮನೇಲಿ ಇದ್ದಾಗ ನಿಮ್ ಜೊತೆ ಏನಾದ್ರೂ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ನಡೆದಿತ್ತಾ ಅಂತ. ಅದಕ್ಕೆ ಆ ಲೇಡಿ ಕ್ಲಿಯರ್ ಆಗಿ ಹೇಳ್ತಾಳೆ ನೋ ಅಂತ. ಸರಿ ಅಂತ ಇನ್ನು ಆ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಜ್ಯಾಕ್ ಮಿಕಾ ಮತ್ತೆ ಅವಳ ಇಬ್ರು ಮಕ್ಕಳು ಏನಿದ್ರು ಅವ್ರನ್ನೆಲ್ಲ ವಾಪಸ್ ಕಳಿಸ್ಬಿಡ್ತಾನೆ. ದೆನ್ 2 days ಆದ್ಮೇಲೆ ನ್ಯೂಸ್ ಬರುತ್ತೆ. ಅದೇನಂದ್ರೆ ಮಿಕಾನ ದೊಡ್ಡ ಮಗಳು ಏನ್ ಅವತ್ತಿನ ದಿನ ಮಿಕಾ ಜೊತೆ ಆ ಒಂದು ಮನೆನ ನೋಡ್ಲಿಕ್ಕೆ ಬಂದಿರ್ತಾಳೋ ಆ ಹುಡುಗಿ ಸೂಸೈಡ್ ಅಟೆಂಪ್ಟ್ ಗೆ ಟ್ರೈ ಮಾಡಿದಾಳೆ ಅಂತ. Receive a phone call from a distressed Mika. Something is terribly wrong. I was at my daughter's pageant. I don't know. My mama came back and they've been trying to call me. I just came to the house with me. When did this happen? Just now? I'm waiting on the police to come. Will you call us back after the police leave? Yes, sir. On February 20th, 2014, just 2 days after visiting us at my house, Mika's daughter attempted suicide by overdosing on medication and stabbing herself. ಆ ಮನೆನ ಸುತ್ತ ಏನೋ ಒಂಥರ ಸಾವು ಸುತ್ತಾಡ್ತಾ ಇದೆ ಅನ್ಕೋಬೇಕು. ಬಿಕಾಸ್ ಯಾಕೆ ಅಂದ್ರೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಬಂದಂತಹ ಜ್ಯಾಕ್ಗೆ ಎಲ್ಲಿಂದ ಏನು ಹೇಗ್ ಇನ್ವೆಸ್ಟಿಗೇಷನ್ ನ ಶುರು ಮಾಡಬೇಕು ಅಂತ ಒಂದು ಐಡಿಯಾನೇ ಬರ್ತಾ ಇರಲ್ಲ. ಸೊ ಅವನು 1-2 ತಿಂಗಳು ಈ ಕೇಸಿಂದ ಬ್ರೇಕ್ ತಗೊಂಡು ಬೇರೆ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಆ ಗ್ಯಾಪ್ ಅಲ್ಲಿ ಜ್ಯಾಕ್ ನ ವೆರಿ ಕ್ಲೋಸ್ ಫ್ರೆಂಡ್ಸ್ ಆದಂತಹ ಪ್ಯಾರನಾರ್ಮಲ್ ಅಡ್ವೆಂಚರ್ಸ್ ಅಂತ ಒಂದು ಗಂಡ ಹೆಂಡತಿಯ ಜೋಡಿ ನಾವ್ ಈ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ, ನಮಗ್ ಅವಕಾಶ ಕೊಡು ಅಂತ ಜ್ಯಾಕ್ ಹತ್ರ ಪರ್ಮಿಷನ್ ತಗೊಂಡು ಆ ಮನೆಗೆ ಹೋಗಿ ಇನ್ನು ಆ ಗಂಡ ಹೆಂಡತಿಯ ಜೋಡಿ ಆ ಮನೆನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ನೀವು ನಂಬಲ್ಲ, ಆ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೇನೆ ಆ ಗಂಡ ಹೆಂಡತಿಯ ಜೋಡಿ ಮಾಡ್ಕೊಂಡು ಸತ್ ಹೋಗ್ತಾರೆ. ಅವ್ರಿಗೆ ಯಾವುದೇ ರೀತಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಲಿಲ್ಲ, ಗಂಡ ಹೆಂಡತಿಯ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯಾರಿಂದನೂ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ಸ್ಟಿಲ್ ಆ ಗಂಡ ಹೆಂಡತಿಯ ಜೋಡಿ ಮಾಡ್ಕೊಂಡು ಸತ್ ಹೋಗ್ತಾರೆ. ಅಂಡ್ ಇದು ತುಂಬಾ ಮಿಸ್ಟೀರಿಯಸ್ ಅನ್ಸುತ್ತೆ. ಅಕ್ಕಪಕ್ಕ ಮನೆಯವ್ರಿಗೆ ಆ ಒಂದು ಡಿಮನ್ ಹೌಸ್ ಬಗ್ಗೆ ಕೇಳಿದಾಗ ಸ್ವಲ್ಪ ಜನ ಹೇಳ್ತಾರೆ ಆ ತರ ಎಲ್ಲ ಏನು ಇಲ್ಲ ಆ ಮನೇಲಿ, ಸುಮ್ನೆ ಅದೆಲ್ಲ ಕಟ್ಟು ಕತೆಗಳು, ಪಾಪ್ಯುಲಾರಿಟಿ ಗಿಮಿಕ್ ಅಷ್ಟೇ ಅಂತ ಹೇಳ್ತಾರೆ. ಬಟ್ ಇನ್ನೂ ಒಂದಿಷ್ಟು ಜನ ಇಲ್ಲ, ಆ ಮನೇಲಿ ನಿಜವಾಗ್ಲೂ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ನಡೆದಿದೆ, ನಾವು ಆ ಮನೆ ಕಡೆಯಿಂದ ಓಡಾಡ್ತಾ ಇರ್ಬೇಕಾದ್ರೆ ನಮ್ಗದು ಫೀಲ್ ಕೂಡ ಆಗಿದೆ ಅಂತ ಹೇಳ್ತಾರೆ. ಒಬ್ಬ ನೇಬರ್ ಅಂತೂ ಏನ್ ಹೇಳ್ತಾನೆ ಅಂದ್ರೆ, ನಾನ್ ತುಂಬಾ ವರ್ಷಗಳಿಂದ ಆ ಒಂದು ಮನೆನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷಗಳಲ್ಲಿ ಆ ಮನೆಗೆ ತುಂಬಾ ಜನ ಬಂದ್ ಹೋದ್ರು ಅಂಡ್ ಇಲ್ಲಿವರೆಗೂ ಆ ಮನೆಯಲ್ಲಿ 5 ಡೆತ್ಸ್ ಆಗಿದೆ ಅಂಡ್ ಎಲ್ಲಾನು ಆ ಮನೆಯ ಬೇಸ್ಮೆಂಟ್ ಅಲ್ಲೇ ಆಗಿರೋದು. ಸೊ ನನ್ ಪ್ರಕಾರ ದೇರ್ ಇಸ್ ಸಮಥಿಂಗ್ ಇನ್ ದಟ್ ಹೌಸ್ ಅಂತ ಒಬ್ಬ ನೈಬರ್ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ನಾನ್ ಹೇಳೋದ್ ಮರ್ತೋದೆ, ಲಟೋಯಾ ಕೇಸ್ ಅಲ್ಲಿ ಆ ಪೊಲೀಸ್ ಆಫೀಸರ್ಸ್ ಏನು ಮನೆಯನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಬಂದಿರ್ತಾರೆ, ಅವ್ರಿಗೇನು ಬ್ಲಾಕ್ ಮ್ಯಾಜಿಕ್ ನ ಎಲಿಮೆಂಟ್ ಸಿಕ್ಕಿರುತ್ತಲ್ಲ, ಅಂಡ್ ಯಾವೊಬ್ಬ ಪೊಲೀಸ್ ಆಫೀಸರ್ ಅದನ್ನೆಲ್ಲ ಕೈಯಿಂದ ಮುಟ್ಟಿರ್ತಾನಲ್ವಾ, ಅವನು ಅದೇ ಕೇಸ್ ನ ಹ್ಯಾಂಡಲ್ ಮಾಡಿ ಮನೆಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಆನ್ ದಿ ವೇನೆ ಒಂದು ತುಂಬಾ ದೊಡ್ಡ ಮರ ಅವನ್ ಕಾರ್ ಮೇಲೆ ಬಿದ್ದು ಆಲ್ಮೋಸ್ಟ್ ಸತ್ ಹೋಗುವಂತವನು ಬದುಕ್ತಾನೆ. ಆ ಪೊಲೀಸ್ ಆಫೀಸರ್ ಏನೋ ಬದುಕೊಂಡ್ಬಿಡ್ತಾನೆ, ಆದ್ರೆ ಅವನ್ ಜೊತೆಗೆ ಬಂದಂತಹ ಇನ್ನೊಬ್ಬ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದಿನಗಳಲ್ಲೇನೆ ಗೊತ್ತಾಗುತ್ತೆ ಆತನಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಇನ್ನು ಆ ಮನೆಯಿಂದ ಯಾರ್ದು ಪ್ರಾಣ ಏನು ಹೋಗ್ಬಾರ್ದು ಅಂತ ಆ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಹೆಂಗೋ ಮನೆನ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಾನೆ. ಸೊ ಅವನು ಆ ಮನೆನ ಕಂಪ್ಲೀಟ್ ಡೆಮಾಲಿಷ್ ಮಾಡಿ ಹಾಕ್ತಾನೆ. ಸೊ ಇದು ಇಂಡಿಯಾನಾ ದೇಶದ್ದು ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಹೌಸ್ ನ ಸ್ಟೋರಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಥ್ರಿಲ್ಲಿಂಗ್ ಅನ್ಸಿರುತ್ತಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಚೂರು ಭಯ ಪಡಿಸಿ. ಲಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ, ಲಿಟ್ರಲಿ 5,000 ಜನ ಕಮೆಂಟ್ ಮಾಡಿದಿರಾ ಅಂಡ್ ಎಲ್ರದನ್ನು ಕಮೆಂಟ್ಸ್ ನೋಡಿದೆ ನಾನು, ಸಖತ್ ಖುಷಿ ಆಯ್ತು ನನಗೆ. ಅಂಡ್ ಸ್ಪಾಟಿಫೈ ಅಲ್ಲಿನೂ ಸಹ ಒಳ್ಳೆ ಸಪೋರ್ಟ್ ತೋರಿಸಿದ್ರ, ಹೀಗೆ ನಿಮ್ ಸಪೋರ್ಟ್ ಇರ್ಲಿ. ಇನ್ನು ಯಾರೆಲ್ಲ ನಮ್ಮನ್ನ
ಸ್ಪಾಟಿಫೈ ಅಲ್ಲಿ ಫಾಲೋ ಮಾಡಿಲ್ವೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈ ವರ್ಷದ ಕೊನೆವರೆಗೂ ಒಂದು 10,000 ಫಾಲೋವರ್ಸ್ ಮಾಡ್ಬೇಕಂತ ಇದೀನಿ, ನಿಮ್ ಸಪೋರ್ಟ್ ಬೇಕಷ್ಟೇ. ಓಕೆ, ಇದೇ ತರ 284 ಗ್ರೀನ್ ಸ್ಟ್ರೀಟ್ ಲಂಡನ್ ಅಲ್ಲಿ ಒಂದು ಹಾಂಟೆಡ್ ಹೌಸ್ ಇತ್ತು. ಆ ಒಂದು ಮನೆಯ ರಿಯಲ್ ಸ್ಟೋರಿ ಮೇಲೆನೆ ಬೇಸ್ಡ್ ಆಗಿ ಕಂಜೂರಿಂಗ್ ಮೂವಿ ಮಾಡಿತ್ತು. ಬಟ್ ರಿಯಲ್ ಸ್ಟೋರಿಗೂ ಮೂವಿ ಸ್ಟೋರಿಗೂ ಚೂರ್ ಡಿಫ್ರೆನ್ಸ್ ಇದೆ. ವಿಡಿಯೋದಲ್ಲಿ ನಾನು ಹೇಳಿರೋದು ರಿಯಲ್ ಸ್ಟೋರಿನೇ. ಇಲ್ಲಿ ಕ್ಲಿಕ್ ಮಾಡಿ ನೀವೀಗ ಆ ಒಂದು ವಿಡಿಯೋನ ನೋಡಬಹುದು. ಓಕೆ ದೆನ್ ನಾನು ಮತ್ತೆ ಸಿಗ್ತೀನಿ ಇದೇ ರೀತಿಯ ಇನ್ನೊಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆ. ಸಮೀರ್ MD ಸೈನಿಂಗ್ ಆಫ್.